ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆ ಮತ್ತು ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದೆ. ಅಲ್ಲಿ ಪ್ರತಿಷ್ಠಾಪನೆಯಾಗಲಿರುವ ರಾಮಮೂರ್ತಿಯನ್ನ ಇಂದು ಆಯ್ಕೆ ಮಾಡಲಾಗಿದ್ದು, ಕರುನಾಡಿನ ಕೃಷ್ಣ ಶಿಲೆಯಲ್ಲಿ ಕನ್ನಡಿಗ ಕೆತ್ತಿದ ರಾಮಮೂರ್ತಿಗೆ ದೈವಿ ಕಳೆ ಬಂದಿದೆ. ಈ ಸುದ್ದಿಗಳನ್ನು ನೋಡೋಣ ಕರುನಾಡಿನ ರಾಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಯೋಧ್ಯೆ ಮಂದಿರಕ್ಕೆ ಕರ್ನಾಟಕದ ಶಿಲ್ಪಿ ಕೆತ್ತಿರುವ ಮೂರ್ತಿ ಫೈನಲ್ ಆಗಿದೆ. ಮೈಸೂರಿನ ಶಿಲ್ಪಿ ಅರುಣ್ ಕೆತ್ತಿರುವ ರಾಮಲಲ್ಲನ ಮೂರ್ತಿಯಲ್ಲಿ ದೈವಕಳೆ ಇರುವ ಹಿನ್ನೆಲೆಯಲ್ಲಿ ಅದೇ ಮೂರ್ತಿಯನ್ನ ಮೂಲ ಮೂರ್ತಿಯಾಗಿ ಆಯ್ಕೆ ಮಾಡಲಾಗಿದೆ. ಇದೇ ಜನವರಿ 22ರಂದು ನಡೆಯಲಿರುವ ರಾಮಮಂದಿರ ಉದ್ಘಾಟನೆ ವೇಳೆ ಈ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಿದ್ದಾರೆ. ರಾಮಲಲ್ಲನ ಮೂರ್ತಿ ಕೆತ್ತಲು ಒಟ್ಟು 3 ನೇಮಿಸಲಾಗಿತ್ತು. ಈ 3 ಕೆತ್ತಿದ ವಿಗ್ರಹದಲ್ಲಿ ಯಾವುದರಲ್ಲಿ ದೈವಿ ಕಳೆ ಇರುತ್ತದೋ ಆ ಮೂರ್ತಿಯನ್ನ ದೇಗುಲದಲ್ಲಿ ಸ್ಥಾಪಿಸಲು ರಾಮಮಂದಿರ ಟ್ರಸ್ಟ್ ನಿರ್ಧರಿಸಿತ್ತು. ಅದರಂತೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್, ಬೆಂಗಳೂರಿನ ಶಿಲ್ಪಿ ಜಿಎಲ್ ಭಟ್, ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಮೂರ್ತಿಗಳನ್ನು ಕೆತ್ತಿದ್ರು. ಈಗ ಅದರಲ್ಲಿ ಮೈಸೂರಿನ ಶಿಲ್ಪಿ ಅರುಣ್ ಕೆತ್ತನೆಯ ವಿಗ್ರಹ ಆಯ್ಕೆಯಾಗಿದೆ. ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲಿರುವ ಮೂರ್ತಿ ಬಾಲರಾಮನದ್ದಾಗಿದೆ. 5 ವರ್ಷದ ಮಗುವಿನ ರೂಪದಲ್ಲಿರುವ ಮೂರ್ತಿ ಕೈಯಲ್ಲಿ ಬಿಲ್ಲು ಬಾಣ ಹಿಡಿದಿರುವ ಬಾಲರಾಮನಾಗಿದ್ದಾನೆ. 51 ಇಂಚಿನ ರಾಮಲಲ್ಲ ಕಲ್ಲಿನ ವಿಗ್ರಹವಿದ್ದು, ಈ ಮೂರ್ತಿ ಕೆತ್ತನೆಗೆ ಶಿಲ್ಪಿ ಅರುಣ್ ಸುಮಾರು 6 ತಿಂಗಳು ಕಾಲ ಸಮಯವನ್ನು ತೆಗೆದುಕೊಂಡಿದ್ದಾರೆ. ರಾಮ ಮಂದಿರದಲ್ಲಿ ಶಿಲ್ಪಿ ಅರುಣ್ ಕೆತ್ತಿರುವ ಮೂರ್ತಿ ಆಯ್ಕೆಯಾಗುವ ಮೂಲಕ ಅರುಣ್ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಈ ಹಿಂದೆ ಇದೇ ಅರುಣ್ ಕೆತ್ತಿದ್ದ 2 ಮೂರ್ತಿಗಳನ್ನು ಮೋದಿಯವರೇ ಉದ್ಘಾಟನೆ ಮಾಡಿದ್ರು. ಇದೀಗ ಅಯೋಧ್ಯೆ ರಾಮಲಲ್ಲನ ಮೂರ್ತಿ ಮೋದಿ ಮೂಲಕ ಅನಾವರಣಗೊಳ್ಳಲಿರುವ 3ನೇ ಶಿಲ್ಪ ಎನಿಸಿಕೊಳ್ಳಲಿದೆ. ದೆಹಲಿ ಇಂಡಿಯಾ ಗೇಟ್ ಬಳಿ 2022ರ ಸೆಪ್ಟೆಂಬರ್ 8ರಂದು ಅರುಣ್ ಕೆತ್ತಿದ್ದ ಸುಭಾಷ್ ಚಂದ್ರ ಬೋಸ್ ವಿಗ್ರಹ ಮೋದಿಯವರು ಅನಾವರಣಗೊಳಿಸಿದ್ರು. ಬಳಿಕ ಕಳೆದ ಸೆಪ್ಟೆಂಬರ್ 21ರಂದು ಉತ್ತರಾಖಂಡ್ನ ಕೇದಾರನಾಥದಲ್ಲಿ ನಿರ್ಮಿಸಿರುವ ಆದಿಗುರು ಶ್ರೀ ಶಂಕರಾಚಾರ್ಯರ ಪ್ರತಿಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದ್ರು. ಬಳಿಕ ಇದೀಗ ಅರುಣ್ ಕೆತ್ತನೆಯ ರಾಮಲಲ್ಲ ವಿಗ್ರಹ ಆಯ್ಕೆಯಾಗಿದ್ದು, ಜನವರಿ 22ರಂದು ಮೋದಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿದ್ದಾರೆ. TV9 ಜೊತೆ ಸಂತಸ ಹಂಚಿಕೊಂಡ ಮೈಸೂರಿನ ಶಿಲ್ಪಿ ಅರುಣ್ ಪತ್ನಿ ವಿಜೇತಾ ಭಾವುಕರಾದ್ರು. ಇವತ್ತು ಅವರು ಕೆತ್ತಿದ್ದ ಮೂರ್ತಿ ಆಯ್ಕೆಯಾಗಿದೆ. ನಮ್ಮ ಜನ್ಮ ಇಂದು ಸಾರ್ಥಕವಾಯಿತು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರು. ಹೇಗಂದ್ರೆ ನನಗೆ ಒಂಥರ ಜನ್ಮ ಸಾರ್ಥಕ ಆಗೋಯ್ತು, ಆ ಥರ ಅನಿಸ್ತಾ ಇದೆ. ಹೆಮ್ಮೆ ಮತ್ತೆ ಏನೋ ಯಾವುದೋ ಪುಣ್ಯ ಮಾಡಿದ್ವಿ, ಆ ಥರ ಖುಷಿ ಆಗ್ತಾ ಇದೆ ನಮ್ಗೆ. ನನ್ನ ಮಗ ಕೆತ್ತಿದ ಮೂರ್ತಿ ಆಯ್ಕೆಯಾಗುವ ನಂಬಿಕೆ ಇತ್ತು ಅಂತ TV9 ಜೊತೆ ಅರುಣ್ ತಾಯಿ ಸರಸ್ವತಿ ಸಂತಸ ಹಂಚಿಕೊಂಡ್ರು. ಬಹಳ ಸುಂದರವಾಗಿ ಮೂರ್ತಿ ಮೂಡಿ ಬಂದಿದೆ ಅಂತಾನು ಹೇಳಿದ್ರು. ತಂದೆ ಇದ್ದಿದ್ರೆ ಒಂದು ರೀತಿಯಲ್ಲಿ ದೊಡ್ಡ ಖುಷಿ ಅಂದ್ರೆ ಅದು ಹೇಳಕ್ಕಾಗ್ದಂತ ಖುಷಿ ಅವನಿಗೆ. ಆ ಖುಷಿಗೆ ತಕ್ಕಂತೆ ಅಷ್ಟೇ ತುಂಬಾ ಖುಷಿ ಅಂದರೆ ಎಲ್ರಿಗೂ ಫೋನ್ ಮಾಡಿ, ಎಲ್ರಿಗೂ ಅಕ್ಕ ತಂಗಿರಿಗೆ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡಿ ಎಲ್ರಿಗೂ ಹಂಚ್ಕೋಬೇಕು ಅಂಥ ಖುಷಿ ಅವ್ರಿಗೆ. ಇನ್ನು ಶಿಲ್ಪಿ ಅರುಣ್ ಯೋಗಿರಾಜ್ ಸಹೋದರಿ ಮಾತನಾಡಿ, ಎಷ್ಟೋ ವರ್ಷಗಳಿಂದ ಹೋರಾಟ ಮಾಡಿ ರಾಮ ಮಂದಿರ ನಿರ್ಮಾಣವಾಗಿದೆ. ಅಂತಹ ದೇಗುಲದಲ್ಲಿ ನನ್ನ ತಮ್ಮ ಮಾಡಿರುವ ಮೂರ್ತಿ ಪ್ರತಿಷ್ಠಾಪನೆಯಾಗ್ತಾ ಇರೋದು ಖುಷಿ ಅಂತ ಭಾವುಕರಾದ್ರು. ಪ್ರಪಂಚಕ್ಕೆ ಯಾರಿಗೂ ಈ ಥರ ಇದು ಖುಷಿ ಆಗಿರಲ್ಲ. ತಲಾಂತರದಿಂದನೂ ಒಂದು ರಾಮಂದು ಇದು ಅಯೋಧ್ಯೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಈಗ ಆಗಿದೆ. ಆ ಗರ್ಭಗುಡಿಗೆ ನನ್ನ ತಮ್ಮ ಮಾಡಿರೋ ವಿಗ್ರಹ ಇದಾಗಿದೆ ಅಂತ ತುಂಬ ಖುಷಿ ಆಗುತ್ತೆ. ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ. ಅಯೋಧ್ಯೆ ರಾಮನಿಗೂ ಕರುನಾಡಿಗೂ ನಂಟಿದೆ ಎಂದು ಹೇಳಲಾಗುತ್ತೆ. ವನವಾಸ ಸಮಯದಲ್ಲಿ ರಾಜ್ಯದಲ್ಲಿ ಓಡಾಡಿದ್ದ ಶ್ರೀರಾಮ ಮಂಡ್ಯದ ಮೇಲುಕೋಟೆಯಲ್ಲೂ ಸಂಚರಿಸಿದ್ದ ಅಂತ ಹೇಳಲಾಗುತ್ತಿದೆ. ಸೀತೆಯ ಬಾಯಾರಿಕೆ ನೀಗಿಸಲು ಬಂಡೆಯಿಂದ ನೀರು ತಂದಿದ್ದನಂತೆ ಶ್ರೀರಾಮ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಧನುಷ್ ಕೋಟೆಯಲ್ಲಿ ಬಾಣ ಬಿಟ್ಟು ನೀರು ತರಿಸಿ ಸೀತೆಯ ಬಾಯಾರಿಕೆ ತಣಿಸಿದ್ನಂತೆ.
ನ್ಯೂ ಇಯರ್ಗೆ ಅಬಕಾರಿ ಇಲಾಖೆಗೆ ಹಣದ ಹೊಳೆಯೇ ಹರಿದು ಬಂದಿದೆ. ನಿನ್ನೆ ಒಂದೇ ದಿನ 193 ಕೋಟಿ ಮೌಲ್ಯದ ಮದ್ಯ ಮಾರಾಟವಾಗಿದೆ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ 2611 ಕೋಟಿ ಆದಾಯ ಬಂದಿತ್ತು. ಆದರೆ ಈ ವರ್ಷ ಡಿಸೆಂಬರ್ ತಿಂಗಳಲ್ಲಿ 3000 ಕೋಟಿ ಆದಾಯ ಸಂಗ್ರಹವಾಗಿದೆ. ಕೇವಲ 7 ದಿನಗಳಲ್ಲಿ 1070 ಕೋಟಿ ಮದ್ಯ ಮಾರಾಟವಾಗಿದೆ. ಹೊಸ ವರ್ಷದ ಹುಮ್ಮಸ್ಸಿನಲ್ಲಿದ್ದ ಯುವಕರು ಮಿತಿ ಮೀರಿ ಕುಡಿದು ಒದ್ದಾಡಿದ್ದಾರೆ. ನಶೆ ಹೆಚ್ಚಾಗಿ ಮೆಟ್ರೋದಲ್ಲಿ ವಾಂತಿ ಮಾಡಿಕೊಂಡಿದ್ದಾರೆ. ಪಾರ್ಟಿ ಮುಗಿಸಿ ಮೆಟ್ರೋ ಹತ್ತಿದ್ದ ಯುವಕರು ವಾಂತಿ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ರೈಲಿನಲ್ಲಿ ಪ್ರಯಾಣ ಮಾಡುವಾಗ ರೈಲಿನ ತುಂಬಾ ವಾಂತಿ ಮಾಡಿಕೊಂಡಿದ್ದಾರೆ. ತಡರಾತ್ರಿಯಿಂದ ಬೆಳಗಿನವರೆಗೂ ಸಿಬ್ಬಂದಿ ಮೆಟ್ರೋ ಸ್ವಚ್ಛಗೊಳಿಸಿದ್ರು. ಕ್ಕೆ ಬಾಯ್ ಬಾಯ್ ಹೇಳಿ ವಿಶ್ವಾದ್ಯಂತ 2024 ಜನರು ಭರ್ಜರಿಯಾಗಿ ವೆಲ್ಕಮ್ ಮಾಡಿದ್ದಾರೆ. ವರ್ಷದ ಮೊದಲ ದಿನವಾದ ಇಂದು ದೇಶದ ಪ್ರಮುಖ ದೇವಸ್ಥಾನಗಳೆಲ್ಲ ತುಂಬಿ ಹೋಗಿದ್ವು. ಇತ್ತ ಬೆಂಗಳೂರಿನ ಕಾಡುಮಲ್ಲೇಶ್ವರ, ಗವಿಗಂಗಾಧರೇಶ್ವರ ದೇಗುಲ, ಬನಶಂಕರಿ ದೇವಸ್ಥಾನ ಸೇರಿದಂತೆ ನಗರದಲ್ಲಿರೋ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ದೇವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ ಮಾಡಲಾಗಿತ್ತು. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ಹೊಸ ವರ್ಷದ ಸಂಭ್ರಮ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ದೇಗುಲ ಭಕ್ತರಿಂದ ತುಂಬಿ ತುಳುಕ್ತಿತ್ತು. ಸರತಿ ಸಾಲಿನಲ್ಲಿ ಬಂದ ಭಕ್ತರು ನರಸಿಂಹಸ್ವಾಮಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದರು. ರಾಯಚೂರಿನ ಮಂತ್ರಾಲಯಕ್ಕೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ನಿನ್ನೆಯಿಂದ 1 ಲಕ್ಷಕ್ಕೂ ಹೆಚ್ಚು ಭಕ್ತರು ರಾಯರ ದರ್ಶನ ಪಡೆದಿದ್ದಾರೆ. ಇವತ್ತು ಬೆಳಗಿನ ಜಾವ 4 ಗಂಟೆಯಿಂದಲೇ ರಾಯರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. 4 ಪ್ರತ್ಯೇಕ ಸರತಿ ಸಾಲಿನಲ್ಲಿ ರಾಯರ ಮೂಲ ಬೃಂದಾವನದ ದರ್ಶನ ಪಡೆದರು. ಉತ್ತರ ಪ್ರದೇಶದ ಅಯೋಧ್ಯೆ ಸೂರ್ಯಘಾಟ್ನಲ್ಲಿ ಭಕ್ತರು ಪುಣ್ಯ ಸ್ನಾನ ನೆರವೇರಿಸಿದ್ರು. ಅಯೋಧ್ಯೆಯ ಹನುಮಗಿರಿ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಇತ್ತ ವಾರಣಾಸಿಯಲ್ಲಿ ಗಂಗಾರತಿ ಹಾಗೂ ಸೂರ್ಯ ಪೂಜೆ ನೆರವೇರಿಸಲಾಯಿತು. ದೆಹಲಿ ಮತ್ತು ಹರಿದ್ವಾರದಲ್ಲೂ ಭಕ್ತರು ಪುಣ್ಯ ಸ್ನಾನ ಮಾಡಿದ್ರು. ಆಂಧ್ರಪ್ರದೇಶದ ತಿರುಪತಿಯಲ್ಲಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಆಗಮಿಸಿ ಭಕ್ತರು ದರ್ಶನ ಪಡೆದರು. ಇತ್ತೀಚೆಗಷ್ಟೇ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಸಿಎಂರನ್ನ ಭೇಟಿಯಾಗಿ ಚರ್ಚೆ ಹುಟ್ಟುಹಾಕಿದ್ರು. ಇದೀಗ ಡಿಸಿಎಂ ಡಿಕೆಯನ್ನ ಭೇಟಿಯಾಗಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಸಾಲದಕ್ಕೆ ಭೇಟಿ ಬಳಿಕ ಹೊಸ ವರ್ಷದ ದಿನವೇ ಹೊಸ ಬಾಂಬ್ ಹಾಕಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಪಾಲಿಟಿಕ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿಯಲ್ಲಿ ಎಸ್ಟಿ ಸೋಮಶೇಖರ್ ನಡೆ ಇತ್ತೀಚೆಗೆ ಸಾಕಷ್ಟು ನಿಗೂಢವಾಗಿದೆ. ಮೊನ್ನೆಯಷ್ಟೇ ಗೃಹ ಸಚಿವ ಪರಮೇಶ್ವರ್ ಭೇಟಿ ಮಾಡಿದ್ದ ಎಸ್ಟಿ ಸೋಮಶೇಖರ್ ಅವತ್ತೇ ಸಿಎಂ ಸಿದ್ದರಾಮಯ್ಯರನ್ನ ಮೀಟ್ ಮಾಡಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಭೇಟಿ ಮಾಡಿದ್ದಾರೆ. ಡಿಕೆ ಭೇಟಿ ಬಳಿಕ ಮಾತನಾಡಿದ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್, ಕೆಲ ಬಿಜೆಪಿಯವರು ರಾತ್ರಿ ಬಂದು ಡಿಕೆ ಭೇಟಿಯಾಗಿ ಹೋಗ್ತಾರೆ, ನಾನು ರಾಜಾರೋಷವಾಗಿ ಬಂದು ಹೋಗ್ತೇನೆ ಅಂತ ಬಾಂಬ್ ಸಿಡಿಸಿದ್ರು. ನೋಡಿ, ಕೆಲವರು ನೈಟ್ ಬರ್ತಾರೆ, ಕೆಲವರು ಮಾಧ್ಯಮದವರಿಗೆ ಮಿಸ್ ಮಾಡಿ ಬರ್ತಾರೆ. ನಮ್ದೇನು ಬ್ಲ್ಯಾಕ್ ವೈಟ್ ಇಲ್ಲ, ರಾಜಾರೋಷವಾಗಿ ಬರ್ತೀವಿ, ಕಾನ್ಸ್ಟಿಟ್ಯೂನ್ಸಿ ವಿಚಾರ ಬರ್ತೀವಿ, ಮಾತಾಡ್ತೀವಿ. ಕೆಲವರು ನನ್ನ ನೋಡಿದ್ದೀನಿ, ನಾನೇನು ಎಷ್ಟೋ ಸಾರಿ ನೋಡಿದ್ದೀನಿ, ನಾನು ಇದ್ದಂಗೆ ಎಷ್ಟೋ ಸಾರಿ ಬಂದಿರ್ತಾರೆ. ಅವ್ರು ಯಾರನ್ನೂ ಕೂಡ ತಾವು ಗಮನಿಸೋದಿಲ್ಲ. ಕೇರಳದ ಖಾಸಗಿ ಚಾನೆಲ್ಗೆ ಹೂಡಿಕೆ ಮಾಡಿದ ಆರೋಪದಡಿ ಸಿಬಿಐ ಡಿಸಿಎಂ ಡಿಕೆ ಮತ್ತು ಪತ್ನಿಗೆ ನೋಟಿಸ್ ನೀಡಿದೆ. ಡಿಕೆ ಶಿವಕುಮಾರ್ ಹಾಗೂ ಉಷಾ ಶಿವಕುಮಾರ್ಗೆ ಸಿಬಿಐ ನೋಟಿಸ್ ನೀಡಿದೆ. ಸಿಆರ್ಪಿಸಿ ಸೆಕ್ಷನ್ 91 ಅಡಿಯಲ್ಲಿ ಸಿಬಿಐ ನೋಟಿಸ್ ನೀಡಿದ್ದು ಎಲ್ಲ ವಿವರ ಸಲ್ಲಿಸುವಂತೆ ಖಾಸಗಿ ಚಾನೆಲ್ಗೂ ಸೂಚನೆ ಕೊಟ್ಟಿದೆ. ಪಾವತಿಸಿದ ಲಾಭಾಂಶ, ಷೇರು ವಹಿವಾಟು, ಹಣಕಾಸು ವಹಿವಾಟು, ಬ್ಯಾಂಕಿನ ವಿವರಗಳು, ಡಿಕೆ ಶಿವಕುಮಾರ್ ಅವರ ಲೆಡ್ಜರ್ ಖಾತೆಗಳ ವಿವರ ನೀಡುವಂತೆ ಸಿಬಿಐ ಸೂಚನೆ ನೀಡಿದೆ. ಇಷ್ಟೇ ಅಲ್ಲ, ಒಪ್ಪಂದದ ಟಿಪ್ಪಣಿ ಜೊತೆಗೆ ಎಲ್ಲಾ ವಿವರ ಕೊಡುವಂತೆ ಖಾಸಗಿ ಚಾನೆಲ್ಗೆ ನೋಟಿಸ್ ಕೊಟ್ಟು ಸೂಚನೆ ನೀಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ 30ಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ನೀಡಲಾಗಿದ್ದು, ಜನವರಿ 11ರ ಒಳಗೆ ವಿವರಗಳ ಮಾಹಿತಿ ನೀಡುವಂತೆ ಸಿಬಿಐ ಸೂಚಿಸಿದೆ. ಈ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನನ್ನನ್ನು ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರ ನಡೆಯುತ್ತಿದೆ ಅಂತ ಗರಂ ಆದ್ರು. ಏನು ಬೇಕಾದ್ರೂ ಮಾಡಲಿ, ನನಗೆ ರಾಜಕೀಯವಾಗಿ ಮುಗಿಸ್ಬೇಕು, ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡ್ಯಂತ್ರ
ನಡೀತಾ ಇದೆ. ಅವ್ರು ನನ್ನ ಕರೀತಾ ಇದ್ದಾರೆ, ನಾನೇನು ಹೋಗುವಂಥ ಸಂದರ್ಭ ಏನಿಲ್ಲ. ಅವರು ನೋಟಿಸ್ನ ಚಾಲೆಂಜ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಒಳಗೆ ಹಾಕೋಬೇಕು ಅಂತ ಆಸೆ ಇದ್ದರೆ ಒಳಗೆ ಹಾಕೊಳ್ಳಿ, ಏನು ತೊಂದರೆ ಇಲ್ಲ, ಅದಕ್ಕೆ ರೆಡಿ ಇದ್ದೀನಿ. ಡಿಸಿಎಂ ಡಿಕೆ ಮತ್ತು ಪತ್ನಿಗೆ ಸಿಬಿಐ ನೋಟಿಸ್ ನೀಡಿದ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ನಮ್ಮ ಕೆಲಸ ನಾವು ಮಾಡ್ತೇವೆ, ಸಿಬಿಐ ಕೆಲಸ ಸಿಬಿಐ ಮಾಡುತ್ತೆ ಅಂದ್ರು. ಸಿಬಿಐ ಕೊಟ್ಟಿದ್ರೆ ಸಿಬಿಐನವ್ರು ಅವ್ರ ಕೆಲಸ ಮಾಡ್ತಿದ್ದಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಯಾಕೆ ಸರ್ ಪದೇ ಪದೇ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ವಿರುದ್ಧ ಕೇಸ್ ದಾಖಲಾಗಿರೋದು ರಾಜಕೀಯ ಅಂತ ಬಿಜೆಪಿ ಆರೋಪಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮರಗಳನ್ನ ಕಡಿದಿದ್ದಕ್ಕೆ ವಿಕ್ರಮ್ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಇದರಲ್ಲಿ ಯಾವುದೇ ರಾಜಕೀಯ ಇರಬಾರದು. ಇದನ್ನೆಲ್ಲ ಸಿಎಂ ಮಾಡಿಸಿದ್ದಾರೆ ಅನ್ನೋದು ಸರಿಯಲ್ಲ. ತಪ್ಪು ಯಾರೇ ಮಾಡಿದ್ರೂ ಕಾನೂನು ಕ್ರಮ ಆಗುತ್ತೆ ಅಂತಂದ್ರು. ಬಿಜೆಪಿಯಲ್ಲಿ ಅಸಮಾಧಾನದ ಬಗ್ಗೆ ಡಿವಿ ಸದಾನಂದ ಗೌಡ ಪ್ರತಿಕ್ರಿಯಿಸಿದ್ದಾರೆ. ಬೇಸರಗೊಂಡವರ ಅಸಮಾಧಾನ ಸರಿ ಮಾಡ್ತೇವೆ. ಹೊಸ ತಂಡ ಬೇಸರ ಸರಿಪಡಿಸುವ ಕೆಲಸ ಮಾಡ್ತಿದೆ. ಮನೆ ಅಂದ್ಮೇಲೆ ಸಣ್ಣ ಗೊಂದಲ, ಬೇಸರ ಇದ್ದೇ ಇರುತ್ತೆ. ಇನ್ನು ಸೋಮಣ್ಣ ಜಾಗದಲ್ಲಿ ನಾನಿದ್ರೂ ಕೂಡ ಹೀಗೆ ಇರ್ತಿದ್ದೆ ಅಂತ ಬಿಜೆಪಿ ವಿರುದ್ಧ ಅಸಮಾಧಾನಗೊಂಡಿರುವ ಸೋಮಣ್ಣ ಪರ ಡಿವಿ ಸದಾನಂದ ಗೌಡ್ರು ಬ್ಯಾಟ್ ಬೀಸಿದ್ದಾರೆ.